ಬಹುತೇಕ ಕಳ್ಳರು ಶೋಕಿಗಾಗಿ ಕಳ್ತನ ಮಾಡ್ತಾರೆ. ಆದರೆ ಇಲ್ಲೊಬ್ಬ ಡ್ಯಾನ್ಸರ್ ತನ್ನ ಪ್ರೇಯಸಿಯ ತಾಯಿ ಚಿಕಿತ್ಸೆಗಾಗಿ ಕುಖ್ಯಾತ ಚೈನ್ ಸ್ನ್ಯಾಚರ್ ಆಗಿದ್ದ. ಇದೀಗ ಪೊಲೀಸರ ಅತಿಥಿಯಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾನೆ. ಭರ್ಜರಿ ಸ್ಟೆಪ್, ವೆರೈಟಿ ರೀಲ್ಸ್. ದೊಡ್ಡ ಡ್ಯಾನ್ಸರ್ ಆಗಬೇಕು ಅಂದ್ಕೊಂಡಿದ್ದ. ಅನೇಕ ಸ್ಟೇಜ್ಗಳಲ್ಲಿ ಕುಣಿದು ಕುಪ್ಪಳಿಸಿದ್ದ. ಅಂದುಕೊಂಡ ಹಾದಿಯಲ್ಲಿ ಸಾಗಿದ್ರೆ ಕ್ಯಾಮರಾಗಳ ಎದುರು ಪೋಸ್ ಕೊಡಬಹುದಿತ್ತು. ಆದ್ರೆ ಅಡ್ಡದಾರಿ ಹಿಡಿದ ತಪ್ಪಿಗೆ ಇವತ್ತು ಕ್ಯಾಮರಾಗಳ ಕಣ್ಣಿಗೆ ಬ್ಯಾಗ್ ಅಡ್ಡ ಹಿಡಿದು ಹೋಗ್ತಿದ್ದಾನೆ. ಪ್ರೇಯಸಿ ತಾಯಿ ಚಿಕಿತ್ಸೆಗಾಗಿ ಸರಗಳ್ಳತನಕ್ಕಿಳಿದ ಡ್ಯಾನ್ಸರ್. ಪೊಲೀಸರ ಅಮಾನತಿಗೂ ಕಾರಣನಾಗಿದ್ದ ಚೋರ ಅಂದರ್. ಮುಖ ಮುಚ್ಚಿಕೊಂಡು ಹೋಗ್ತಿರುವ ಈತ ಸೈಯದ್ ಅಲಿ ಬಾಳಾ ಸಾಹೇಬ್ ನಡಾಫ್. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಹುಲ್ಲೂರು ನಿವಾಸಿ. ಅತ್ಯುತ್ತಮ ಡ್ಯಾನ್ಸರ್ ಆಗಿದ್ದ. ಯುವಕರ ಜೊತೆ ಹಲವೆಡೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದ. ಆದರೆ ಪ್ರೇಯಸಿಗಾಗಿ ಈ ಡ್ಯಾನ್ಸರ್ ಕುಖ್ಯಾತ ಚೈನ್ ಸ್ನ್ಯಾಚರ್ ಆಗಿ ಬದಲಾಗಿದ್ದ. ಆಗಿದ್ದೇನೆಂದ್ರೆ ಡ್ಯಾನ್ಸರ್ ಸೈಯದ್ಗೆ ಲವರ್ ಇದ್ಲು. ಆದ್ರೆ ಯುವತಿ ತಾಯಿ ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗಿದ್ಲು. ಹೀಗಾಗಿ ಪ್ರೇಯಸಿ ತಾಯಿಗೆ ಚಿಕಿತ್ಸೆ ಕೊಡಿಸುವ ಸಲುವಾಗಿ ಸೈಯದ್ ಸರಗಳ್ಳತನಕ್ಕೆ ಇಳಿದಿದ್ದ. ಆರಂಭದಲ್ಲಿ ಬೆಂಗಳೂರಿನ ಜೆಪಿ ನಗರ, ಹುಳಿಮಾವು, ಬಾಗಲಗುಂಟೆ ಸೇರಿದಂತೆ ಹಲವೆಡೆ ಸರಗಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದ. ಆದ್ರೆ ಕಳೆದ ಆಗಸ್ಟ್ನಲ್ಲಿ ಜಿಗಣಿ ಸತ್ತಾರ್ ಸಾವ್ ದಿಣ್ಣೆಯ ರತ್ನಮ್ಮ ಎಂಬುವರ ಅಂಗಡಿಯಲ್ಲಿ ಸಿಗರೇಟ್ ಖರೀದಿ ಮಾಡುವ ನೆಪದಲ್ಲಿ ಮಾಂಗಲ್ಯ ಸರ ಎಗರಿಸಿ ಎಸ್ಕೇಪ್ ಆಗಿದ್ದ. ಈಗ ಜಿಗಣಿ ಪೊಲೀಸರ ಕೈಗೆ ಲಾಕ್ ಆಗಿದ್ದಾನೆ. ಈ ಐನಾತಿ ಗದಗ್ನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗಲೇ ಎಸ್ಕೇಪ್ ಆಗಿದ್ದ. ಇದರಿಂದ ಗದಗ ಠಾಣೆ ಪಿಎಸ್ಐ ಮತ್ತು ಸಿಬ್ಬಂದಿ ಅಮಾನತಾಗಿದ್ರು. ಬೆಂಗಳೂರು, ತುಮಕೂರು, ಗದಗ್, ರಾಮನಗರ, ದಾವಣಗೆರೆ ಸೇರಿದಂತೆ ಅನೇಕ ಠಾಣೆ ಪೊಲೀಸರಿಗೆ ಬೇಕಾಗಿದ್ದ ಸೈಯದ್ ಕೊನೆಗೂ ಸಿಕ್ಕಿ ಬಿದ್ದಿದ್ದಾನೆ. ಈತನಿಂದ 8 ಲಕ್ಷ ಮೌಲ್ಯದ ಚಿನ್ನಾಭರಣ, 2 ಬೈಕ್ ವಶಕ್ಕೆ ಪಡೆಯಲಾಗಿದೆ. ರಾಮು, ಟಿವಿ9 ಆನೇಕಲ್.